ಅಥಣಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಪರಿಣಾಮ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಕಿತ್ತು ಹೋಗಿ ಬೇಸಿಗೆ ಅವಧಿಗೆ ಮೀಸಲಿಟ್ಟ ಅಪಾರ ಪ್ರಮಾಣದ ನೀರು ಕೆಳಭಾಗಕ್ಕೆ ಹರಿಯುತ್ತಿದೆ. ಹಿಪ್ಪರಗಿ ಬ್ಯಾರೇಜ್ನ ಗೇಟ್ ಕಿತ್ತು ಹೋಗಿ 3 ದಿನಗಳೇ ಕಳೆದಿವೆ. ಆದರೂ ಕೂಡ ಈಗಲೂ ಗೇಟ್ ಅಳವಡಿಸಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗುತ್ತಿದೆ. ಬುಧವಾರದವರೆಗೆ ಕನಿಷ್ಠ 1 ಟಿಎಂಸಿ ನೀರು ಹರಿದು ಹೋಗಬಹುದು ಎಂದು ಅಂದಾಜಿಸಲಾಗಿದೆ. 3 ದಿನ ನಿರಂತರವಾಗಿ ಹರಿಯುತ್ತಿರುವ ಪರಿಣಾಮ ಸರಿಸುಮಾರು 10 ಅಡಿಯಷ್ಟು ನೀರು ಖಾಲಿಯಾಗಿದೆ. ಇದೇ ರೀತಿ ಮುಂದುವರೆದಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಂಗ್ರಹಿಸಿದ ನೀರು ಖಾಲಿಯಾಗಬಹುದು ಎಂದು ತಜ್ಞರ ಎಚ್ಚರಿಕೆಯಾಗಿದೆ. ಅಥಣಿ, ಕಾಗವಾಡ, ರಬಕವಿ, ಬನಹಟ್ಟಿ, ತೇರದಾಳ್, ಜಮಖಂಡಿ ಸೇರಿದಂತೆ ಪ್ರಮುಖ ನಗರಗಳಿಗೆ ಇದೇ ಬ್ಯಾರೇಜ್ನಲ್ಲಿ ಸಂಗ್ರಹಿಸಿದ ನೀರಿನಿಂದಲೇ ಕುಡಿಯುವ ನೀರು ಒದಗಿಸುವ ಏಕೈಕ ಮೂಲವಾಗಿದೆ. ಜೊತೆಗೆ ಲಕ್ಷಾಂತರ ಎಕರೆ ಭೂಮಿಗೂ ನೀರಿನ ಮೂಲ ಇದಾಗಿದ್ದರೂ ಕೂಡ ಅಥಣಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಪರಿಣಾಮ ಗೇಟ್ ಕಿತ್ತು ಹೋಗಿ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗುತ್ತಿದೆ. ಬ್ಯಾರೇಜ್ನ ಗೇಟ್ ನಿರ್ವಹಣೆಗಾಗಿ ಕೋಟ್ಯಾಂತರ ರೂಪಾಯಿ ಹಣ ಮೀಸಲಿಟ್ಟಿರುತ್ತಾರೆ. ಆದರೆ ಈ ಹಣ ನಿರ್ವಹಣೆಗೆ ಉಪಯೋಗವಾಗುತ್ತಿಲ್ಲ. ಈ ಹಣ ಎಲ್ಲಿ ಹೋಗುತ್ತಿದೆ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಈ ಬಗ್ಗೆ ತಕ್ಷಣ ಇಲಾಖೆ ತನಿಖೆ ಮಾಡಬೇಕು ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಇಲ್ಲದೆ ಹೋದಲ್ಲಿ ಈ ಅಧಿಕಾರಿಗಳ ದರ್ಪ ಮತ್ತು ನಿರ್ಲಕ್ಷ್ಯ ಮುಂದುವರಿಯುತ್ತದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾಂವ್ ಅಧಿಕಾರಿಗಳನ್ನು ಸ್ಥಳದಲ್ಲಿಯೇ ತರಾಟೆಗೆ ತೆಗೆದುಕೊಂಡು ರೈತರೊಂದಿಗೆ ಇಲ್ಲಿ ಪ್ರತಿಭಟಿಸಿದರು. ಸಾಹೇಬ್ರೆ, ನಾನು ಡೋಂಗರ್ಗಾಂವ್ XMLA ಮಾತಾಡ್ತೀನಿ. ನಮಸ್ಕಾರ. ತಾವು ಚೀಫ್ ಇಂಜಿನಿಯರ್ ಆಗಿದ್ದು ನಮಗೆ ಸಂತೋಷ ಆಯಿತು, ಇವತ್ತು ಗೊತ್ತಾಯಿತು. ಆದರೆ ಒಂದು ನಮಗೆ ಬಹಳ ಆತಂಕದ ವಿಷಯ, ನಿನ್ನೆಯಿಂದ ಹಿಪ್ಪರಗಿ ಬ್ಯಾರೇಜ್ ಈಗ ನಾನು ಬ್ಯಾರೇಜಿದ ಮೇಲೆ ಬಂದಿದ್ದಾರೆ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ತಾವು ಇಮಿಡಿಯೇಟ್ಲಿ ಸ್ವಲ್ಪ ಸ್ಪಾಟ್ ವಿಸಿಟ್ ಮಾಡಿರಿ ಸರ. ಇದು ನೀರು ಎಷ್ಟು ಹೊಂಟು ಹೋಗುವಾಗ ಎಂಥ ಮೀಟಿಂಗ್ ಇದ್ರು ಅವ್ರಿಗೆ ಕೇಳಿ ಬರ್ಬೇಕಿರಲ್ಲ. ಈಗ ನೋಡ್ರಿ, ಈಗ ನಿನ್ನೆಯಿಂದ ಸ್ಟೋರೇಜ್ದಲ್ಲಿ ಆ್ಯಕ್ಚುಲಿ ನಾವು ನೋಡೋಕ್ಕಾಗಲಿ 4.5 ಫೂಟ್ ನೀರು ಕಡಿಮೆ ಆಗ್ಯಾವ್ರಿ. 1.5 ಸಮೀಪ 1.5 ಮೀಟರ್ ನೀರು ಸ್ಟೋರೇಜ್ ಹೋಯ್ತು. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ನಮ್ದು ನೀರು ಲಾಸ್ ಆಯಿತು. ಹಾಂ, ಎಲ್ಲ ಸಾಹೇಬ್ರು ಇದು ಹಿಂಗೆ ಆಗಬಾರ್ದ್ರಲ್ಲ. ಇದು ಯಾಕಾಯ್ತು? ಅಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಇದು ನೋಡ್ರಿ, ಎಲ್ಲ ಟೆಕ್ನಿಕಲ್ ಇರ್ತದೆ. ನೀವು ಪ್ರತಿಯೊಂದು ಅದರದ್ದು ಕೆಪಾಸಿಟಿ, ಪ್ರತಿಯೊಂದು ಗೇಟದ್ದು ಕೆಪಾಸಿಟಿ ಆಗಲಿ, ಅದರದ್ದು ಎಲ್ಲಾದರೂ ಕ್ರ್ಯಾಕ್ ಅದ ಏನು, ಎಲ್ಲರೂ ವೀಕ್ನೆಸ್ ಅದೇನು ಎಲ್ಲ ಚೆಕ್ ಪ್ರತಿ ವರ್ಷ ಮಾಡಿರ್ತಾರಲ್ಲ ಸಾಹೇಬ್ರ. ಹಾಂ 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 ಈಗ ನೀವು ದಯಮಾಡಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಆನ್ ಬಿಹಾಫ್ ಆಫ್ ದಿ ಪಬ್ಲಿಕ್, ನಮ್ಮ ರೈತರ ಪರವಾಗಿ ಜಲ್ದಿ ಬಂದು ಅಂದ್ರೆ ನೀರು ನೋಡ್ರಿ. ಈಗ ನೀರು ಹೊಂಟದ್ದು ನಾವು ನೋಡಿದ್ದೀವಿ. ನಮ್ಮ ಹೊಟ್ಟೆಗೆ ಇವತ್ತು ಒಂದು ನಮೂನೆ ಬೆಂಕಿ ಬಿದ್ದಂಗೆ ಆಗೈತಿ. ನೀವು ಬರ್ರಿ ಪ್ಲೀಸ್, ನೀವು ಸ್ಪಾಟಿಗೆ ಬರ್ರಿ. ಬಂದ ಯಾರು ಎಕ್ಸ್ಪರ್ಟ್ಸ್ ಅದಾರ, ಏನು ಮಾಡಬೇಕು ಅನ್ನುವಂಥದ್ದು ಫಾಸ್ಟ್ ಆಗಿ ದಯಮಾಡಿ ಮಾಡಿರಿ. ಮತ್ತು ಇದು ಯಾಕೆ ಆಯ್ತು ಅನ್ನುವಂಥದ್ದು, ಅದು ಯಾರು ತಪ್ಪು ಐತೆ ಅನ್ನೋಂಥದ್ದು ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿ ಮುಂದೆ ಆಗ್ಲಾರ್ದಂಗೆ ಸ್ವಲ್ಪ ಅವ್ರ ಮೇಲೆ ಆ್ಯಕ್ಷನ್ ತಗೋರಿ. ನಾವು ಇಷ್ಟೇ ನಿಮಗೆ ಹೇಳೋದು. ಹಾಂ ರೀ, ಓಕೆ. ಆಗಿತ್ತು ಈ ಗೇಟ್ ನಂಬರ್ 22. ನಿಜವಾಗಿ ಈ ಗೇಟದ ಮೇಲೆ ಭಾಳ ಲೋಡ್ ಇರೋದಿಲ್ಲ. ನಾನು ನಿಮಗೆ ಹೇಳೋದಂದ್ರೆ ಇದು ಕೊನೆಯ ಗೇಟ್ ಅದ. ಲೋಡ್ ಜಾಸ್ತಿ ಎಲ್ಲಿರ್ತದ, ಸೆಂಟ್ರದಲ್ಲಿ ನಡು ಇರುವಂಥ ಗೇಟ್ಗಳಲ್ಲಿ ಭಯಂಕರ ಪ್ರೆಷರ್, ಅದ್ರ ಮೇಲೆ ಭಾಳಷ್ಟು ಒತ್ತಡ ಇರ್ತದೆ. ಇದು ಕೊನೆಯ ಗೇಟ್. ಇದು ಈ ಕೊನೆಯ ಗೇಟ್ ಹಿಂಗೆ ಆಗಬಾರ್ದು.
ನನಗೆ ತಿಳಿದ ಮಟ್ಟಿಗೆ ನನಗೆ ಕೆಲವೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ, ಬಹಳ ವರ್ಷದಿಂದ ಇದನ್ನು ಗೇಟನ್ನು ಎಬ್ಸಿಲ್ಲ ಅಂತೇಳಿ. 2019ರಿಂದ ಈ ಗೇಟ್ ನಂಬರ್ 22 ಇವರು ತೆಗೆದು ಹಾಕೇ ಇಲ್ಲ, ಇದು ಹೊಂಟೇ ಇಲ್ಲ ಅಂತೇಳಿ ಹೇಳ್ತಾರೆ. ನನಗೂ ನಿಜವಾದ ಪರಿಸ್ಥಿತಿ ಏನೈತೆ ಅನ್ನೋದು ಇಲ್ಲ. ಇದು ತನಿಖೆ ಆಗಬೇಕು. ತನಿಖೆ ಆದಾಗ ಇದು ಏನೈತಿ ಅನ್ನುವಂಥದ್ದು ಎಲ್ಲ ಗೊತ್ತಾಗ್ತದೆ, ಎಲ್ಲನೂ ಗೊತ್ತಾಗ್ತದೆ. ಮುಂದಾಗುವಂಥದ್ದು ಅನಾಹುತಗಳನ್ನ ತಪ್ಪಿಸ್ಬೇಕು. ಈಗ ಎಷ್ಟು ನೀರು ಹೋಯ್ತು ಅಷ್ಟು ನೀರು ಈಗ ಕೃಷ್ಣಾ ನದಿಗೆ ಬಿಡಿಸುವಂಥ ಜವಾಬ್ದಾರಿ ಸರ್ಕಾರದ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ 3 ತಿಂಗಳು ನೀರು ಹೋಗುತ್ತೆ ಮತ್ತು ಈ ಭಾಗದಲ್ಲಿ ಹೌದು ಇದೇ ಆಸರ ಆಗುತ್ತೆ. ಎಷ್ಟೋ ಸ್ವಲ್ಪ ನೀರು ಬಿಟ್ಟರೆ ಎಷ್ಟೋ ಆಸರ ಆಗಿರುತ್ತೆ ಕೆಳ ಹಂತದ ರೈತರಿಗೆ. ಹೌದು ನಿರಾಶೆನೆ ಸರಿ, ನೀರು ಸುರಿಕೆ ಬರಲ್ಲ. ಯಾಕಂದ್ರೆ ಸ್ಟಾಕ್ ಎಲ್ಲ ಖಾಲಿ ಆಯ್ತು. ಮಹಾರಾಷ್ಟ್ರದಿಂದ ಯಾವ ರೀತಿ ಅವರು ಅಧಿಕಾರಿಗಳು ನೀರು ಬಿಡಿಸಬೇಕು, ಸರ್ಕಾರ ಯಾವ ರೀತಿ ಬಿಡಿಸ್ಕೊಂಡು ಬರ್ಬೇಕು ಅಂತ ಆಗ್ರಹ ಮಾಡ್ತೀವಿ. ಬಿಡಿಸಬೇಕಾಗ್ತದೆ ನೋಡ್ರಿ. ಈಗ ನೀರು ಎಷ್ಟು ಒಂದು TMC ಆಗಷ್ಟು ನೀರು ಹೋಯ್ತು ಅಂತ ತಿಳ್ಕೊಳ್ಳೋಣ. ಅಂದಾಜು ಹೇಳ್ತೀನಿ ಈಗೇನು ಮೆಜರ್ಮೆಂಟ್ ನಮ್ಮ ಕೈಯಾಗೇನಿಲ್ಲ. ನಾನು ನೋಡಿದ್ರೆ ಡಿಸ್ಚಾರ್ಜ್ ಆಗುವಂಥದ್ದು ನೋಡಿದ್ರೆ 20,000 ಕ್ಯೂಸೆಕ್ಸ್ ಹೊಂಟದ ಅಂತ ನನಗನ್ನಿಸ್ತದೆ. ಅಂದಾಜು ಮೇಲೆ ಹೇಳ್ತೀನಿ. ಮತ್ತು ಇದು ನಾಳೆ ಬೇಸಿಗೆಯಲ್ಲಿ ನಮ್ಗೆ ಇಷ್ಟು ಸ್ಟೋರೇಜ್ ಕಡಿಮೆ ಆಯ್ತಲ್ಲ, ಬೇಸಿಗೆಯಲ್ಲಿ ಅಷ್ಟು ನೀರು ಕಡಿಮೆ ಆಗೇ ಆಗ್ತಾವೆ ನಮ್ಗೆ. ಮತ್ತು ಇದನ್ನು ಸರಿಪಡಿಸುವಂಥ ಕೆಲಸ ಈಗ ಸರ್ಕಾರ ಈಗಲೇ ಮಾಡಬೇಕು. ಮುಂಜಾಗ್ರತಾ ಕ್ರಮವಾಗಿ ಆದಷ್ಟು ಬೇಗ ನೀರು ಬಿಡಿಸ್ಕೋಬೇಕು. ಈಗೇನು ಇನ್ಫ್ಲೋ ಅದ ಅಂತ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಇನ್ಫ್ಲೋ ಇರಲಿಕ್ಕಿಲ್ಲ, ಇನ್ಫ್ಲೋ ಅದ ಅಂತ ಹೇಳ್ತಾರೆ ಇವರು. ಯಾರು ಹೇಳ್ತಾರ? ಇವರು ನೀರಾವರಿ ಅಧಿಕಾರಿಗಳು ಹೇಳ್ತಾರೆ. ನನ್ನ ಅಂದಾಜು ಪ್ರಕಾರ ಇನ್ಫ್ಲೋ ಇಲ್ಲ. ಒಂದು ವೇಳೆ ಇನ್ಫ್ಲೋ ಇದ್ದರೂ ಸಹಿತ ಅಥವಾ ಇರ್ದಿದ್ರೂ ಸಹಿತ ಈಗ ಹೆಚ್ಚಿಗೆ ಈಗ ನೀರು ಜಾಸ್ತಿಗೆ ಬಿಡಿಸ್ಕೊಂಡು ಇದನ್ನು ದುರಸ್ತಿ ಮಾಡಿ ಅರ್ಜೆಂಟಾಗಿ ದುರಸ್ತಿ ಮಾಡಿ ನೀರು ಜಾಸ್ತಿ ಬಿಡಿಸ್ಕೊಂಡು ಇದನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಆಗ್ರಹ ನಾವು ಮಾಡ್ತೀವಿ. ನಿಮಗೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಅಧಿಕಾರಿಗಳು, ರೈತರಿಗೆ ಯಾವ ರೀತಿ ಕೊಡ್ತಾರೆ ಅಂತ ನಮ್ಗೆ ನೋಡಿ ಓಡಿ ಹೊಂಟಾರ ಅವರು. ನೀವು ಮೀಡಿಯಾದವರು ಕರೆದ್ರೆ ಅವರು ಬರ್ಲಿಕ್ಕೆ ತಯಾರಿಲ್ಲ, ಅಷ್ಟು ಸೌಜನ್ಯನೂ ಇಲ್ಲ. ಅವ್ರು ನೋಡ್ರಿ, ನಾನು ಒಬ್ಬ ಮಾಜಿ ಶಾಸಕನಂದ್ರೆ ನಮ್ಮ ಕರ್ತವ್ಯ ಅದ. ಇವತ್ತು ಜನಪರವಾಗಿ ನಾವು ನೋಡ್ಬೇಕಾಗ್ತದೆ. ನೀರು ಹೊಂಟಾವ, ನೀರು ನಾಳೆ ನಮ್ಮ ಕೃಷ್ಣಾ ನದಿ ಬತ್ತಿ ಹೋಗಿ ರೈತರಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಾಗ್ತದಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಬಂದು ವಿಚಾರಣೆ ಮಾಡ್ಲಿಕ್ಕೆ ಬಂದಾಗ ನಮ್ಮ ಸಮೀಪ ಬರಾಗ್ತಾ ಇರಲಿಲ್ಲ ಅವರು. ನೀವು ಕರೆದ್ರಂತೂ ಓಡಿ ಹೋದ್ರು ಅವರು. ಮತ್ತು ಇದೇನಿದು ಪಲಾಯನ ಮಾಡುವಂಥದ್ದು? ಅವ್ರದ್ದು ಕರ್ತವ್ಯ ಏನು? ಮಾಧ್ಯಮದವರಿಗೆ ಮಾಹಿತಿ ಕೊಡುವಂಥದ್ದು ಅವ್ರದ್ದು ಕರ್ತವ್ಯ. ಇಟ್ ಈಸ್ ಒನ್ ಆಫ್ ದರ್ ಡ್ಯೂಟೀಸ್. ಸ್ಟೋರೇಜ್ದಲ್ಲಿ ನಿನ್ನೆಯಿಂದ 4.5 ಅಡಿ ನೀರು ಕಡಿಮೆ ಆಗಿದೆ. 4.5 ಅಡಿ ನೀರು ಅಂತಂದರೆ ನನ್ನ ಅಂದಾಜಲ್ಲಿ ಸಮೀಪ ಇವತ್ತಿನ ತನಕ ಅಂತಂದರೆ ಒಂದು TMC ತನಕ ನೀರು ನಮ್ಮದು ಲಾಸ್ ಆಗಿದೆ ಅಂಥೇಳಿ ನನ್ನ ಅಂದಾಜು. ಯಾಕಂತಂದ್ರೆ ಅಷ್ಟು ಒಂದು TMC 6 TMCದಲ್ಲಿ 1 TMC ನೀರು ಕಡಿಮೆ ಆಯಿತು ಅಂಥೇಳಿ ನನಗೆ ನಮ್ಮ ಅಂದಾಜು. ಯಾಕಂದ್ರೆ ನೋಡಿರಿ ನೀರಿಂದ ಫೋರ್ಸ್ ಎಷ್ಟು ಅದ, ಎಷ್ಟು ಕ್ಯೂಸೆಕ್ಸ್ ನೀರು ಹೊಂಟಾವ. ನನ್ನ ಅಂದಾಜು ಪ್ರಕಾರ ಇದು ಸರ್ವಸಾಧಾರಣ 20,000 ಕ್ಯೂಸೆಕ್ಸ್ ನೀರು ಇವತ್ತು ಈಗ ಡಿಸ್ಚಾರ್ಜ್ ನಿನ್ನೆಯಿಂದ ಹೊಂಟಾವ. ಇನ್ನೂವರೆಗೆ ಇದು ಯಾವಾಗ ದುರಸ್ತಿ ಆಗ್ತಿತ್ತು ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಅವ್ರು ಹೇಳ್ತಾರೆ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತೇಳಿ ತಿಳಿದು ಇದು ಆಯ್ತು. ಯಾಕೆ ನಾನು ಅದೇ ಇವತ್ತು ಚೀಫ್ ಇಂಜಿನಿಯರ್ಗೂ ಅದನ್ನು ಕೇಳಿದ್ನಿ, ಇವ್ರಿಗೆ ಅದನ್ನು ಕೇಳಿದ್ನಿ, ಅವ್ರ ಅಧಿಕಾರಿಗಳಿಗೆ. ಇದು ಆಯ್ತು ಯಾಕೆ ನೀವು ಪ್ರತಿ ಸಲ ಟೆಸ್ಟ್ ಮಾಡ್ತೀರಲ್ಲ, ಪ್ರತಿ ವರ್ಷ ನಾವು ನೀರು ನಿಲ್ಲಿಸೋಕ್ಕಿಂತ ಮೊದಲು ಎಲ್ಲ ಗೇಟ್ಗಳನ್ನ ಸಂಪೂರ್ಣವಾಗಿ ನಾವು ಅದನ್ನು ಇವರು ಟೆಕ್ನಿಕಲ್ ಇರ್ತಾರಲ್ಲ, ಇವರಿಗೆಲ್ಲ ಆಗಲೇಬೇಕು. ಅವ್ರು ಹೇಳಿದ್ರು ಇಲ್ಲ ನಡುವಿಂದು ಇದು ಕಿತ್ತದ ಅಂಥೇಳಿ. ಅಂದ್ರೆ ಇವರೇನು ಒಂದಕ್ಕೊಂದು ಜೋಡಿಸಿರ್ತಾರ, ನಡುವಿಂದ ಕಿತ್ಕೊಂಡು ಹೋಗ್ಯದ. ಅದು ನಡುವಿಂದಕ್ಕೆ ಕಿತ್ಕೊಂಡು ಹೋಗ್ಬೇಕಾದ್ರೆ ಮೊದಲು ಇವರು ಟೆಸ್ಟ್ ಮಾಡುವಾಗ ಅಲ್ಲಿ ಏನಾದರೂ ಅದು ಸ್ವಲ್ಪ ಬಿಟ್ಟಿತ್ತೇನು ಅಥವಾ ಅದು ಸುರಕ್ಷಿತವಾಗಿತ್ತೋ ಇಲ್ಲೋ ಅದು ಅನ್ನುವಂಥದ್ದನ್ನೆಲ್ಲ ನೋಡಿ ಚೆಕ್ ಮಾಡಬೇಕಲ್ಲ. ಈಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೇನು ಈ ರೀತಿ ಒಂದು ನೀರು ಇವತ್ತು ನಮ್ಮ ಹಿಪ್ಪರಗಿ ಡ್ಯಾಮದಲ್ಲಿ ಕಡಿಮೆ ಆಯಿತು. ಇದರಿಂದ ಮುಂದೆ ಹೋಗಿ ನಮಗೆ ಬೇಸಿಗೆಯಲ್ಲಿ ರೈತರಿಗೆ ನೀರು ಇರಲಾರ್ದಂಗೆ ಆಗ್ತದೆ. ಈ ವರ್ಷ ಇದಕ್ಕೆ ಜವಾಬ್ದಾರಿ ಯಾರು ಅನ್ನುವಂಥದ್ದು ವಿಚಾರ. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ನೀರಾವರಿ ಸಚಿವರಾದ DK ಶಿವಕುಮಾರ್ ಅವರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ನಾನು ಆಗ್ರಹ ಮಾಡ್ತೀನಿ, ಜನರ ಪರವಾಗಿ ಆಗ್ರಹ ಮಾಡ್ತೀನಿ. ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು. ಇದು ಯಾಕಾಯಿತು? ಹೋದ ಸಲ ಸ್ವಲ್ಪ ಇದಾಗಿತ್ತು, ತೊಂದರೆ ಆಗಿತ್ತು, ಆದರೂ ಅದು ಸ್ವಲ್ಪದ್ರಲ್ಲೇನೋ ರಿಪೇರಿ ಆಯಿತು. ಹೋದ ಸಲ ಆಗಿದ್ದು ಇವರಿಗೆ ಇದು ಗೊತ್ತಿದ್ದು ಯಾಕೆ ಈ ಸಲ ಅದು ಯಾವುದೂ ತೊಂದರೆ ಆಗಬಾರ್ದು ಅನ್ನೋವಂಥದ್ದನ್ನಲ್ಲಿ ಇವರು ಪೂರ್ವಭಾವಿಯಾಗಿ ಜಾಗರೂಕತೆಯಿಂದ ಅದನ್ನೆಲ್ಲ ಸರಿ ಪಡಿಸಿ ನೀರನ್ನ ಹಿಡಿಬೇಕಾಗಿತ್ತಲ್ಲ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಈ ಕುರಿತು ತನಿಖೆ ಆಗಬೇಕು.
ಈಗೇನು ನೀರು ನಮ್ಮದು ಹೋಯ್ತು ಇದನ್ನು ಬರೆಸುವಂಥದ್ದು ಜವಾಬ್ದಾರಿ ಸರ್ಕಾರದನ. ಈಗ ಎಷ್ಟು ನೀರು ಹೋಗ್ಯಾವ ಅಷ್ಟು ಇವ್ರು ನೀರು ಮೇಲಿಂದ ಬಿಡಿಸ್ಕೋಬೇಕು. ಅಂದ್ರೆ ಇರಲಿಲ್ಲ ಅಂತಂದ್ರೆ ಇದೇ ರೀತಿ ಬಿಟ್ರೆ ನಾಳೆ ಕೃಷ್ಣಾ ನದಿ ಪೂರ್ಣ ಬತ್ತಿ ಏಪ್ರಿಲ್ ಮೇದಲ್ಲಿ ನಮಗೇನಾಗ್ತದೆ, ಮತ್ತು ಕೃಷ್ಣಾ ನದಿಯಲ್ಲಿ ನೀರು ಇರಲಾರ್ದೆ ಹೋದ್ರೆ ಅಥಣಿ ತಾಲೂಕಿನ ದನಕರುಗಳಿಗೆ ಕುಡಿಲಕ್ಕೂ ನೀರು ಉಳಿಯೋದಿಲ್ಲ. ಇವತ್ತು ಕಬ್ಬು ಬೆಳೆಗಾರರಾಗಲಿ, ದ್ರಾಕ್ಷಿ ಬೆಳೆಗಾರರಾಗಲಿ, ಅನೇಕ ಈ ತಾಲೂಕಿನ ಬೆಳೆ ಏನು ಕೃಷ್ಣಾ ನದಿ ಮೇಲೆ ಇವತ್ತು ಅವಲಂಬನೆ ಇದೆ, ಅವೆಲ್ಲ ಬೆಳೆಗಳು ಒಣಗಿ ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಹಾನಿ ಆಗುವಂಥದ್ದು ತಪ್ಪಿಸ್ಬೇಕು. ಅದಕ್ಕಾಗಿ ಇದು ಆಗಬಾರ್ದಾಗಿತ್ತು, ಇದು ಆಗಿದ್ದು ದುರಂತ. ಇದಕ್ಕಾಗಿ ತನಿಖೆ ಆಗಬೇಕು. ಇದರಲ್ಲಿ ಯಾರು ತಪ್ಪು ಮಾಡಿದಾರೋ ಅವರ ಮೇಲೆ ಸರಿಯಾದ ಕ್ರಮ ಆಗಬೇಕು. ಮತ್ತು ಆದಷ್ಟು ಬೇಗನೆ ಇಮಿಡಿಯೇಟ್ಲಿ ನಾನು ಚೀಫ್ ಇಂಜಿನಿಯರ್ಗೆ ಮಾತಾಡಿದೆ, ನೀವು ನಿನ್ನೆ ಯಾಕೆ ಬರಲಿಲ್ಲ ಅಂತೇಳಿ. ಮೀಟಿಂಗ್ ಇತ್ತು ಅಂತಂದರು. ಅಂದ್ರೆ ಏನಿದ್ರ ಅರ್ಥ? ನಿಮ್ಮದು ಮೀಟಿಂಗ್ ದೊಡ್ಡದು ಏನು? ಇಲ್ಲಿ ನೀರು ನಾವು ಉಳಿಸ್ಕೊಳ್ಳೋದು, ರಕ್ಷಣೆ ಉಳಿಸ್ಕೊಳ್ಳೋದು ಮಹತ್ವದ್ದು. ಅದಕ್ಕಾಗಿ ಮೀಟಿಂಗ್ ಅಂತ ಹೇಳ್ತಾರೆ. ಆ ಮೀಟಿಂಗ್ ಇವ್ರದ್ದು ಮೀಟಿಂಗ್ ಮಾಡ್ಕೋತ ಇವರು ಎಲ್ಲಿ ಎ ಸಿ ಒಳಗೆ ಕುಂತ್ರ ಇಲ್ಲಿ ರೈತರದ್ದು ಏನು ಹಾಳಾಗ್ತದೆ ಇದನ್ನು ನೋಡುವಂಥ ಸೌಜನ್ಯ ಸಹಿತ ಅವ್ರಿಗೆ ಇಲ್ಲ ಅಂತಂದ್ರೆ ಇದನ್ನು ನಾನು ಖಂಡಿಸ್ತೀನಿ. ನಿಜವಾಗಿ ನನಗೂ ಬಹಳ ಕಷ್ಟ ಇವತ್ತು ನೋಡಿದ ಕೂಡಲೇ ದುಃಖ ಆಗ್ತಾಯಿದೆ. ನಮ್ಮ ರೈತರದ್ದು ಇಷ್ಟು ನೀರು ಹೋಯ್ತಲ್ಲ ಅಂಥೇಳಿ ನಮಗೆ ಭಾಳ ದುಃಖ ಆಗ್ತಾಯಿದೆ. ನಾನು MLA ಆದಾಗಿದ್ದು ಹಿಪ್ಪರಿಗೆ ಬ್ಯಾರೇಜ್ ನಾವು ಪೂರ್ಣ ಮಾಡಿದ್ದೀವಿ. ಅದಕ್ಕಾಗಿ ನಾನು ಇಲ್ಲಿ ಭೇಟಿ ಕೊಟ್ಟು ಆದಷ್ಟು ಅಧಿಕಾರಿಗಳಿಗೆ ಎಚ್ಚರಿಸುವಂಥದ್ದು, ಸರ್ಕಾರಕ್ಕೆ ಎಚ್ಚರಿಸುವಂಥದ್ದು ನನ್ನ ಕರ್ತವ್ಯವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಇದನ್ನು ನಿಜವಾಗಿ ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ನಿರ್ವಹಣೆಗೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡುತ್ತೆ, ಸರ್ಕಾರ ಬಿಡುಗಡೆ ಮಾಡುತ್ತೆ. ಎಲ್ಲಿ ಹೋಯ್ತು ಸರ್ ಅದು ದುಡ್ಡು ಅಂತ ನಾನು ಅದನ್ನೇ ಕೇಳ್ತೀನಿ. ಇದು ಪ್ರತಿ ನೀರಾವರಿ ಒಂದು ಯೋಜನೆಗಳು ಏನದಾವ, ಪ್ರತಿ ಯೋಜನೆಗಳನ್ನು ಸಹಿತ ಮೇಂಟೆನೆನ್ಸ್ ಅಂದರೆ ನಿರ್ವಹಣೆ ಸಲುವಾಗಿ ದುಡ್ಡು ಕಾಯ್ದಿರಿಸಿರ್ತಾರೆ. ಯಾವುದೇ ರಿಪೇರಿ ಇದ್ದರೆ ಇವರು ಎಸ್ಟಿಮೇಟ್ ಮಾಡಿ ನೋಡಿರಿ. ಪ್ರತಿಯೊಂದು ಯೋಜನೆಯವರು ನೀರು ಇವತ್ತು ನಿಲ್ಲಿಸೋಕ್ಕಿಂತ ಮುಂಚೆ ಅದಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಏನು ಒಂದು ದುರಸ್ತಿ ಕಾರ್ಯ ಆಗಲಿ, ಮತ್ತೊಂದು ಕಾರ್ಯ ಆಗಲಿ, ಇದ್ರ ಬಗ್ಗೆ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಕಳಿಸಿರ್ತಾರೆ. ಆ ಎಸ್ಟಿಮೇಟ್ ಪ್ರಕಾರ ದುಡ್ಡು ಇವತ್ತು ಸರ್ಕಾರದಿಂದ ರಿಲೀಸ್ ಆಗಿ ಬಂದಿರ್ತಾವೆ. ಮೇಂಟೆನೆನ್ಸ್ ಸಲುವಾಗಿ ಇವ್ರು ಮತ್ತು ಆ ದುಡ್ಡು ಖರ್ಚು ಮಾಡಿದ ಸರಿಯಾಗಿ ಅದನ್ನು ಆ ಕಾರ್ಯವನ್ನು ನಿರ್ವಹಿಸಬೇಕಲ್ಲ. ಮತ್ತು ಆ ದುಡ್ಡು ಉಳಿಸ್ಕೊಂಡು ಕುಂತು ಅದನ್ನು ಕೆಲಸ ಮಾಡದೇ ಇದ್ರೆ ಹಿಂಗಾಗ್ತದೆ, ಈ ರೀತಿ ಆಗ್ತದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಯಾವ ರೀತಿ ಸರ್? ಇದೇನು ಅಚಾನಕವಾಗಿ ಯಾವ್ದು ಘಟನೆ ಅಂತೀರಿ ಸರ್ ಇದು? ನೋಡ್ರಿ, ನಾವು ಇದಕ್ಕೆ ಜವಾಬ್ದಾರಿ ಅಧಿಕಾರಿಗಳನ್ನ. ಯಾಕೆ ನಿರ್ವಹಣೆ ಮಾಡೋರು ಯಾರು ರಾಜಕಾರಣಿಗಳು ಮಾಡೋದಿಲ್ಲ, ಯಾವ ಮಂತ್ರಿ ಮಾಡೋದಿಲ್ಲ, ಯಾವ ಶಾಸಕರು ಮಾಡೋದಿಲ್ಲ, ರೈತರು ಮಾಡೋದಿಲ್ಲ. ಇದು ಅಧಿಕಾರಿಗಳ ಮಾಡಬೇಕು, ಅದು ಅವ್ರ ಕರ್ತವ್ಯ. ಅದಕ್ಕಾಗಿ ಅವ್ರಿಗೆ ಸರ್ಕಾರ ಸಂಬಳ ಕೊಡುವಂಥದ್ದು. ನಾನು ಇದರಲ್ಲಿ ಯಾವ ಮಂತ್ರಿಗೆ, ಯಾವ ಶಾಸಕರಿಗೆ, ಯಾರಿಗೆ ನಾನು ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯದಿಂದ ಇದೇನು ಆಗಿದೆ, ಈ ಅಧಿಕಾರಿಗಳನ್ನ ಎಚ್ಚರಿಸಬೇಕಾತಂದ್ರೆ ಸರಿಯಾದ ಕ್ರಮ ಆಗಬೇಕು. ಮತ್ತಿದೆ ಹೇಳ್ತಾರೆ ಗ್ಯಾರಂಟಿದಿಂದ ಹಣ ಎಲ್ಲ ಅದರಿಂದ ನಾವು ಈ ರಿಪೇರಿ ಮಾಡ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನು ಹಣದ ಕೊರತೆ ನಾವು ಸರ್ಕಾರದ ಯಾವ ರೀತಿ ಅಂತ ಇದೆ ನೋಡಿ. ಗ್ಯಾರಂಟಿಗಳನ್ನು ಅವ್ರು ಏನು ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ದೇನು ನಮ್ದು ಯಾವುದು ಅದಕ್ಕೆ ಇದನ್ನಿಲ್ಲ. ನಾವೇನು ಆಕ್ಷೇಪಣೆ ಮಾಡೋದಿಲ್ಲ ಗ್ಯಾರಂಟಿಗಳಿಗೆ. ಬಟ್ ನೀವು ಅವಶ್ಯಕವಾಗಿ ಬೇಕಾಗಿರುವಂಥ ಕಾಮಗಾರಿಗಳಿಗಾಗಲಿ, ದುರಸ್ತಿ ಕಾಮಗಾರಿಗಳಿಗಾಗಲಿ, ನಿರ್ವಹಣೆಗಾಗಲಿ ದುಡ್ಡು ಕಾಯ್ದಿರಿಸಿ ನೀವು ಮಾಡಬೇಕು. ಅದು ನಾವು ಗ್ಯಾರಂಟಿ ಮಾಡ್ತೀವಿ ಅಂಥೇಳಿ ನಾವು ಬಾಕಿ ಕೆಲಸ ಎಲ್ಲ ನಾವು ಬಿಟ್ಬಿಟ್ರೆ ಈ ರೀತಿ ಅನಾಹುತಗಳು ಆಗ್ತಾವೆ. ಅದರಿಂದ ಆಗ್ಯದ ಅಂಥೇಳಿ ಅನ್ನೋದಿಲ್ಲ. ಆದರೆ ಇದು ತನಿಖೆ ಆಗಬೇಕು. ತನಿಖೆ ಆದಾಗ ಮಾತ್ರ ಗೊತ್ತಾಗ್ತದೆ ಇದು ನಿರ್ವಹಣೆ ಮಾಡಲಿಕ್ಕೆ ದುಡ್ಡು ಸರ್ಕಾರ ಬಿಟ್ಟಿತ್ತೋ ಇಲ್ಲೋ. ಬಿಟ್ಟಿದ್ರೆ ದುಡ್ಡು ಎಲ್ಲಿ ಹೋಯ್ತು, ಮತ್ತು ಇದು ಸರಿಯಾದ ದುರಸ್ತಿ ಕಾರ್ಯ ಯಾಕೆ ಆಗಲಿಲ್ಲ ಅನ್ನುವಂಥದ್ದು ತನಿಖೆ ಆಗಬೇಕು. ತನಿಖೆ ಆಗಿ ಇದು ಸರ್ಕಾರ ಆದಷ್ಟು ಬೇಗನೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಂತೇಳಿ ನಾನು ಆಗ್ರಹಿಸ್ತೇನೆ. ನಿರ್ವಹಣೆ ಮಾಡಲಾರ್ದ ಅಧಿಕಾರಿಗಳಿಗೆ, ನಿರ್ವಹಣೆ ಮಾಡಲಾರ್ದ ಅಧಿಕಾರಿಗಳಿಗೆ ಸರ್ ಸ್ವಲ್ಪ ಜೋರಾಗಿ ಹೋಗ್ರಿ, ಜೋರಾಗಿ ಘೋಷಣೆ ಹೋಗ್ರಿ ಎಲ್ಲಾರು. ಸರಿಯಾಗಿ ನಿರ್ವಹಣೆ ಮಾಡಲಾರ್ದ ಅಧಿಕಾರಿಗಳಿಗೆ, ಬ್ಯಾರೇಜಿನ ಗೇಟ್ ಇವತ್ತು ನೀರು ಹರಿದು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ ಅಧಿಕಾರಿಗಳಿಗೆ ಆಗಲೇಬೇಕು, 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 ಆಗಲೇಬೇಕು. ಬ್ಯಾರೇಜಲ್ಲಿ ಕಡಿಮೆ ಆಗಿರುವಷ್ಟು ನೀರನ್ನು ಬಿಡಿಸಬೇಕು.
ನೀರು ಎಷ್ಟು ಹರಿದು ಹೋಗಿದೆ ಅಷ್ಟು ನೀರನ್ನು ಸರ್ಕಾರ ಬಹಳಷ್ಟು ತರಿಸ್ಬೇಕು.